ಮಾಡಬೇಕು. ದಾವಣಗೆರೆ ಘಟನೆ ಆದ ತಕ್ಷಣ ನಿಯಂತ್ರಣ ಮಾಡಬೇಕು ಅಂತ ನಾವೆಲ್ಲ ಆಗ್ರಹ ಮಾಡಿದ್ವಿ. ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ತಗೊಳ್ಳಲು ಪೊಲೀಸರು ವೈಫಲ್ಯರಾಗಿದ್ದಾರೆ. ಒಟ್ಟಾರೆ ಇದನ್ನೆಲ್ಲ ನೋಡಿದಾಗ ಈಗ ಮಂಡ್ಯ ಘಟನೆ, ಮದ್ದೂರು ಘಟನೆ ಎಲ್ಲ ಮತ್ತು ಈ ಘಟನೆಗಳನ್ನು ನೋಡಿದಾಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಮತ್ತು ಕಾನೂನಿನ ಭಯ ಜನರಲ್ಲಿಲ್ಲ, ಪೊಲೀಸರ ಭಯ ಜನರಲ್ಲಿಲ್ಲ. ಇದು ಈ ಸರ್ಕಾರದ ಹಲವಾರು ಘಟನೆಗಳಲ್ಲಿ ಅವ್ರು ನಡ್ಕೊಂಡ ರೀತಿಯಲ್ಲಿ ಇವತ್ತು ವಿಫಲವಾಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಗೃಹ ಸಚಿವರು ಇದನ್ನು ಗಂಭೀರವಾಗಿ ತಗೋಬೇಕು. ಇಲ್ಲದಿದ್ದರೆ ಇದು ಜಾತಿ, ಮತ, ಪಂಥ, ಧರ್ಮದ ಹೆಸರಿನಲ್ಲಿ ದೇಶ ಒಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಕೇಂದ್ರದಿಂದ ಅನುದಾನ ಮತ್ತು ನಮಗೆ ಅನ್ಯಾಯ ಆಗೈತೆ ಅಂತೇಳಿ ಸಿದ್ದರಾಮಯ್ಯ ನೋಡ್ರಿ, ಒಂದು ಸುಳ್ಳನ್ನು 100 ಸತಿ ಹೇಳಿದ್ರೆ ಸತ್ಯ ಆಗೋದಿಲ್ಲ. ಮನಸ್ಸಲ್ಲಿ ಮಡಗಿ ತಿಂದರೆ ಕೊಡೋರು ಯಾರು? 11,000 ಕೋಟಿ ಅಂತ ಯಾವ ಲೆಕ್ಕ ಇದೆ, ಎಲ್ಲಿದೆ? ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀವಿ. 16ನೇ ಹಣಕಾಸಿನಲ್ಲಿ 15ನೇ ಹಣಕಾಸಿನಲ್ಲಿ 14ಕ್ಕಿಂತ 1 ಲಕ್ಷ ಕೋಟಿ ಹೆಚ್ಚು ಬರ್ತಾರೆ. ಮತ್ತು ಪ್ರತಿ ವರ್ಷ ಇಯರ್ ಎಂಡಿಗೆ ಹೆಚ್ಚು GSTಯಲ್ಲಿ ಮತ್ತು ಡೆವಲ್ಯೂಷನ್ ಆಫ್ ಫಂಡಲ್ಲಿ 3,000-4,000 ಕೋಟಿ ಬರ್ತದೆ. ಯಾವುದು ಬಂದಿದೆ